10वीं कक्षा विद्यार्थियों को आज स्वागत करता हूं। 10वीं कक्षा के एक पत्र लेखन के बारे में आज बताना चाहता हूं। पत्र लेखन क्या है, पत्र लेखन में कितने प्रकार होते हैं, पत्र लेखन की लिखने की पद्धति कैसी है आदि विचारों को हम चर्चा करेंगे। पहले इस पत्र लेखन की संबंधित विषय को मैं बताने के लिए चाहता हूं। बच्चों, हम अपने विचार भाषा के माध्यम से प्रकट करते हैं। क्या है? हम अपने विचार ನಾವು ನಮ್ಮ ವಿಚಾರಗಳನ್ನು ಭಾಷೆಗಳ ಮೂಲಕ ಪ್ರಕಟವನ್ನು ಮಾಡ್ತೇವೆ। अपने विचारों को ನಮ್ಮ ವಿಚಾರಗಳನ್ನು दूसरे तक पहुंचाने का ये सबसे सरल एवं सुगम साधन पत्र है। अपने विचारों को ನಮ್ಮ ವಿಚಾರಗಳನ್ನು दूसरों तक ಬೇರೆಯವರ ತನಕ पहुंचाने का सबसे सरल और सुगम साधन है पत्र लेखन। बच्चों, आप जानते हैं प्राचीन काल में राजा महाराजाओं ने अपने संदेश को कबूतरों के द्वारा भेजा सकते थे। ನಿಮಗೆ ಈಗಾಗಲೇ ತಿಳ್ಕೊಂಡಿದ್ದೀರಿ ಮಕ್ಕಳೇ, ಪ್ರಾಚೀನ ಕಾಲದಲ್ಲಿ ರಾಜ ಮಹಾರಾಜರು ತಮ್ಮ ಸುದ್ದಿಯನ್ನು, ತಮ್ಮ ವಿಚಾರಗಳನ್ನು ಬೇರೆ ಕಡೆಗೆ ಹೇಳಬೇಕು ಅಂತಂದರೆ ಪಾರಿವಾಳದ ಕಾಲಿಗೆ ಆ ಒಂದು ಪತ್ರವನ್ನು ಕಟ್ಟಿ ಆ ಪತ್ರದ ಮೂಲಕ ಸಂದೇಶವನ್ನು ಕಳಿಸ್ಕೊಡ್ತಾ ಇದ್ರು ಅಲ್ವಾ? ಇದು ಇಂದು ಮಾತ್ರ ಅಲ್ಲ, ಪ್ರಾಚೀನ ಕಾಲದಿಂದನೂ ಸಹ ಈ ಪತ್ರಲೇಖನ ಅನ್ನುವಂಥ ಪದ್ಧತಿ ಏನಪ್ಪ ಅಂತಂದರೆ ಇತ್ತು ಅನ್ನುವಂಥದ್ದು ನಮ್ಗೆ ಗೊತ್ತಾಗ್ತದೆ। ಇಂದು ಈ ಕೆಲಸಗಳನ್ನು ಅಂಚೆ ಕಚೇರಿಗಳು ಏನು ಮಾಡ್ತಿದ್ದಾವೆ ಕೇಳಿದ್ರೆ ನಿರ್ವಹಿಸ್ತಾ ಇದ್ದಾವೆ। ಅಂಚೆ ಕಚೇರಿಗಳು ಏನು ಮಾಡ್ತಿದ್ದಾವೆ ಮಕ್ಕಳೇ? ಅವನ್ನು ನಿರ್ವಹಿಸ್ತಾ ಇದ್ದಾವೆ। ಏನೇ ಇರಲಿ, ಪತ್ರಲೇಖನ ಅನ್ನುವಂಥದ್ದು ನಮ್ಮ ಭಾಷೆಯನ್ನು, ನಮ್ಮ ವಿಚಾರವನ್ನು, ನಮ್ಮ ಭಾವನೆಗಳನ್ನು ಅವು ಏನು ಮಾಡ್ತವೆ ಕೇಳಿದ್ರೆ ಬೇರೆಯವರ ತನಕ ಪೌಂಚನೆ ಕೈ ಸರಳ ಏವಂ ಸುಗಮ ಸಾಧನೆ, ಸರಳವಾದಂತಹ ಸುಗಮವಾಗಿರ್ತಕ್ಕಂಥ ಸಾಧನವೇ ಪತ್ರ ಅನ್ನುವಂಥದ್ದನ್ನು ನಾವು ಹೇಳ್ಬೋದು ಮಕ್ಕಳೇ। और पत्रों के माध्यम से लेटर राइटिंग, ಪತ್ರಗಳ ಮಾಧ್ಯಮದಿಂದ जितनी सरलता से, ಎಷ್ಟೊಂದು सरल सिंपल आसान से हम अपने विचार, ನಮ್ಮ ವಿಚಾರಗಳನ್ನು दूसरे तक पहुंच सकते हैं, ಬೇರೆಯವರಿಗೆ ನಾವು ತಲುಪಿಸ್ತೇವೆ, ಬೇರೆಯವರಿಗೆ ಅದನ್ನು ಏನು ಮಾಡ್ತೇವೆ? ತಲುಪಿಸ್ತೇವೆ। उतना ही अन्य माध्यमों से नहीं, ಆದರೆ ಬೇರೆ ಮಾಧ್ಯಮಗಳು ಇಷ್ಟೊಂದು ಸರಳತೆಯನ್ನು ಮಾಡೋದಕ್ಕೆ ಅಸಾಧ್ಯ ಆಗಿದ್ದಾವೆ। ಯಾಕೆಂತಂದರೆ ಸಂಪೂರ್ಣವಾದಂಥ ವಿಚಾರವನ್ನು ಇಲ್ಲಿ ನಾವು ಪತ್ರದ ಮೂಲಕ ಏನು ಮಾಡ್ತೇವೆ ಕೇಳಿದ್ರೆ ಬರೆದು ಇನ್ನೊಬ್ಬರಿಗೆ ಸಂದೇಶವನ್ನು ನಾವು ಕಳಿಸ್ಕೊಡ್ತೇವೆ। पत्र प्रायः 4 प्रकार के होते हैं। पत्र में 4 प्रकार होते हैं, 4 ಪ್ರಕಾರವಾಗಿ ವಿಂಗಡಣೆಯನ್ನು ಮಾಡ್ತಾ ಇದ್ದಾರೆ ಮಕ್ಕಳೇ। ಈ ಪತ್ರ ಅಂತಕ್ಕಂಥದ್ದು ಒಂದು ಪ್ರಾರ್ಥನಾ ಪತ್ರ, ರಿಕ್ವೆಸ್ಟ್ ಲೆಟರ್, ಪ್ರಾರ್ಥನೆಯನ್ನು ಮಾಡ್ಕೊಳ್ತಕ್ಕಂಥದ್ದು। ಎರಡನೇದಾಗಿ ಅಂತಂದರೆ ನಿಜಿ ಪತ್ರ ಅನ್ನುವಂಥದ್ದು, ಮೂರನೇದು ವ್ಯಾವಸಾಯಿಕ ಪತ್ರ ಅನ್ನುವಂಥದ್ದು, ನಾಲ್ಕನೇದು ಸರ್ಕಾರಿ ಪತ್ರ ಅನ್ನುವಂಥದ್ದು। ಮಕ್ಕಳೇ, ಈ 4 ಥರದ ಪತ್ರಗಳನ್ನು ನಾವು ನೋಡ್ತಾ ಇದ್ದೇವೆ। ಏನಪ್ಪ ಅಂತಂದರೆ ಪ್ರಾರ್ಥನಾ ಪತ್ರ, ನಿಜಿ ಪತ್ರ, ವ್ಯಾವಸಾಯಿಕ ಪತ್ರ, ಸರ್ಕಾರಿ ಪತ್ರ ಅನ್ನುವಂಥದ್ದು। ಇಲ್ಲಿ ಈ ಪತ್ರ ಅನ್ನುವಂಥದ್ದು, ಪತ್ರಲೇಖನ ಒಂದು ಕಲೆ, ಒಂದು ಆರ್ಟ್। ಈ ಪತ್ರವನ್ನು ಬರೀತಕ್ಕಂಥದ್ದು ಒಂದು ಕಲೆ। ಆ ಒಂದು ಕಲೆ ಮೂಲಕ ತಮ್ಮ ಭಾವನೆಗಳನ್ನು ಏನು ಮಾಡ್ತಾರೆ ಕೇಳಿದ್ರೆ ಬೇರೆಯವರ ಜೊತೆಗೆ ಹಂಚ್ಕೊಳ್ತಕ್ಕಂಥದ್ದು। ಇದು ಪ್ರಪಂಚದ ಒಂದು ಬಹಳ ಮುಖ್ಯವಾಗಿರತಕ್ಕಂಥದ್ದು। ಈ ಪತ್ರದ ಮೂಲಕ ತಮ್ಮ ಸಂದೇಶವನ್ನು, ತಮ್ಮ ವಿಚಾರಗಳನ್ನು ಬೇರೆಯವರಿಗೆ ಹಂಚ್ಕೊಳ್ತಕ್ಕಂಥದ್ದು। ಇಲ್ಲಿ ಹಸ್ತಲಿಖಿತ, ಕೈಯಲ್ಲಿ ಬರೆದಿರ್ತಕ್ಕಂಥ ಅಥವಾ ಮುದ್ರಿತ ಸಂದೇಶವೇ ಪತ್ರ। ಅದು ಮುದ್ರಣವನ್ನು ಮಾಡಿರ್ಬೋದಾಗಿರ್ಬೋದು ಅಥವಾ ಕೈಗಳಿಂದ ಬರೆದಿರ್ತಕ್ಕಂಥದ್ದಾಗಿರೋದು। ಇಲ್ಲಿ ಇದು ಒಂದಾಗಿದೆ ಪತ್ರ। ಈ ಲೇಖಕನ ಒಂದು ಅಭಿಪ್ರಾಯವೇ ಸಂದೇಶ। ಈ ಒಂದು ಅಭಿಪ್ರಾಯವನ್ನು ಅದು ಸಂಗ್ರಹಿಸಿ ಏನು ಮಾಡ್ತಾರೆ ಕೇಳಿದ್ರೆ ಅಲ್ಲಿ ಕಳಿಸ್ಕೊಡುವಂಥ ಕೆಲಸವನ್ನು ಮಾಡ್ತಾರೆ ಮಕ್ಕಳೇ। ಈ ಪತ್ರದ 4 ವಿಧಗಳನ್ನು ನಾವು ನೋಡ್ತಾ ಇದ್ದೇವೆ, 4 ವಿಧಗಳನ್ನು ನಾವು ನೋಡ್ತೇವೆ। ಈ 4 ಥರದ ವಿಧಗಳನ್ನು ನಾವು ಪತ್ರಲೇಖನದಲ್ಲಿ ಕಾಣ್ತಾ ಇದ್ದೇವೆ। ಇಲ್ಲಿ ಏನಪ್ಪ ಅಂತಂದರೆ ಮೊದಲನೇದಾಗಿ
ಈ ಪ್ರಾರ್ಥನಾ ಪತ್ರ ಅನ್ನುವಂಥದ್ದು. ಹೀಗೆ ಈ ರೀತಿಯಾಗಿ ಪತ್ರಲೇಖನ ನಮ್ಮ ಜೀವನದಲ್ಲಿ ಅತಿ ಮಹತ್ವಪೂರ್ಣವಾಗಿರತಕ್ಕಂತಹ ಒಂದು ಸಾಧನ ಆಗಿದೆ. ಹಾಗಾಗಿ ಪತ್ರಲೇಖನದ ಬಗ್ಗೆ ನಾವು ಈ ಒಂದು ಸವಿಸ್ತಾರವಾಗಿ ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ. ಕೆಲವು ಆ ಉದಾಹರಣೆಯ ಜೊತೆಗೆ ಪತ್ರಲೇಖನದ ಒಂದು ವಿಚಾರಗಳನ್ನು ಹಂಚಿಕೊಳ್ಳೋದಕ್ಕೆ ನಾವು ಪ್ರಯತ್ನವನ್ನು ಮಾಡೋಣ. ಮಕ್ಕಳ, ಇನ್ನೊಮ್ಮೆ ನಾನು ಇದರ ಬಗ್ಗೆ ಇನ್ನೊಂದು ಸಾರಿ ಸರಳವಾಗಿ ಹೇಳ್ತಾ ಇದರ ಉದಾಹರಣೆಯನ್ನು ಹೇಳೋದಕ್ಕೆ ಮುಂದಾಗ್ತಿದ್ದೇನೆ. ಹಮ್ ಅಪ್ನೆ ವಿಚಾರ ಎವಂ ಭಾಷಾ ಮಾಧ್ಯಮ ಸೆ ಪ್ರಕಟ ಕರ್ತೆ ಹೈ. ನಾವು ಅಪ್ನೆ ವಿಚಾರ, ನಮ್ಮ ವಿಚಾರಗಳನ್ನು, ನಮ್ಮ ಭಾವನೆಗಳನ್ನು, ನಮ್ಮ ಒಂದು ವಿಚಾರಗಳನ್ನು ಇಲ್ಲಿ ಭಾಷಾಕ್ಕೆ ಮಾಧ್ಯಮ ಸೆ, ಭಾಷೆಗಳ ಮೂಲಕ ನಾವು ಬರಿತಕ್ಕಂಥ ಬೇರೆ ಬೇರೆ ಭಾಷೆಗಳ ಮೂಲಕ ಏನು ಮಾಡ್ತೇವೆ ಕೇಳಿದ್ರೆ ಪತ್ರವನ್ನು ಬರಿತೇವೆ. ಕನ್ನಡ ಭಾಷೆಯಲ್ಲಿರ್ಬೋದು, ಹಿಂದಿಯಲ್ಲಿರ್ಬೋದು, ಅಥವಾ ಇಂಗ್ಲೀಷ್ನಲ್ಲಿರ್ಬೋದು, ಅಥವಾ ಇನ್ನಿತರ ಭಾಷೆಗಳಲ್ಲಿ ಅದನ್ನು ಪ್ರಕಟಿಸ್ತೇವೆ, ಅದನ್ನು ಭಾವನೆಗಳನ್ನು ವ್ಯಕ್ತ ಮಾಡ್ತೇವೆ. ಅಪನೇ ವಿಚಾರೋಂಕೋ, ನಮ್ಮ ವಿಚಾರಗಳನ್ನು ದೂಸರೋಂಕೋ ತಕ್ಕೆ ಪೌಂಚಾನೆ ಕಾ, ಬೇರೆಯವರ ತನಕ ತಲುಪಿಸಕ್ಕಂಥ ಸಬ್ಸೆ ಸರಳ, ಈ ಒಂದು ಸರಳವಾಗಿರ್ತಕ್ಕಂಥ ಸುಗಮ ಸಾಧನ ಪತ್ರ ಹೇ. ಅತ್ಯಂತ ಸರಳವಾಗಿರುವಂಥ, ಅತ್ಯಂತ ಸುಗಮವಾಗಿರುವಂತಹ ಪತ್ರವೇ ಈ ಒಂದು ಪತ್ರಲೇಖನ ಆಗಿದೆ. ಪತ್ರೋಂಕೆ ಮಾಧ್ಯಮ ಸೆ, ಪತ್ರಗಳ ಮೂಲಕ, ಪತ್ರೋಂಕೆ ದ್ವಾರ, ಪತ್ರಕ್ಕೆ ಮಾಧ್ಯಮ ಸೆ, ಜಿತನಾ ಸರಳತಾ ಸೆ, ಇಷ್ಟೊಂದು ಸರಳವಾಗಿರುವಂತಹ ಹಮ್ ಅಪ್ನೆ ವಿಚಾರ, ನಮ್ಮ ವಿಚಾರಗಳನ್ನು और दूसरों तक पहुँच सकते हैं, ನಾವು ಬೇರೆಯವರಿಗೆ ಅದನ್ನು ತಲುಪಿಸಿ ಕೊಡ್ತೇವೆ. ಉತನಾ ಈ ಅನ್ಯ ಮಾಧ್ಯಮ ಸೆ ನಹಿ, ಆದರೆ ಬೇರೆ ಮಾಧ್ಯಮಗಳಲ್ಲಿ ಇದು ಅಸಾಧ್ಯವಾಗಿದೆ. ಹಾಗಾಗಿ ಈ ಮಾಧ್ಯಮ ಅನ್ನುವಂಥದ್ದು ಅತ್ಯಂತ ಸರಳವಾಗಿರುವಂಥದ್ದು. ಪತ್ರ ಮೇ ಮುಖ್ಯತಃ 4 ಪ್ರಕಾರ ಹೋತೆ ಹೈ. ಪತ್ರದಲ್ಲಿ ಮುಖ್ಯವಾಗಿ 4 ಪ್ರಕಾರದ ಪತ್ರಗಳನ್ನು ನಾವು ನೋಡ್ತಾ ಇದ್ದೇವೆ ಮಕ್ಕಳೇ. ಏನಪ್ಪ ಅಂತಂದರೆ ಪತ್ರಲೇಖನ, ಪ್ರಾರ್ಥನಾ ಪತ್ರ, ನಿಜಿ ಪತ್ರ, ವ್ಯಾವಸಾಯಿಕ ಪತ್ರ, ಸರ್ಕಾರಿ ಪತ್ರ ಅಂತ. ಮಕ್ಕಳೇ, ಈಗ ನಾವು ಏನು ಮಾಡ್ತೇವೆ ಕೇಳಿದ್ರೆ ಈ ಒಂದು ಪತ್ರಲೇಖನಕ್ಕೆ ಸಂಬಂಧಪಟ್ಟಂಥ ಕೆಲವು ಪತ್ರಲೇಖನಗಳನ್ನು ನಾನು ಹೇಳ್ತಾ ಹೋಗ್ತೇನೆ. ಈ ಪ್ರಾರ್ಥನಾ ಪತ್ರದ ಅಲ್ಲಿ ನಾವು ಹೇಳ್ತಕ್ಕಂಥದ್ದು ಈ ರೀತಿಯಾಗಿ ಈ ವಿಷಯವನ್ನು ನಾವು ಇದು ಮಾಡ್ತಕ್ಕಂಥದ್ದು. ಮೊದಲನೇದಾಗಿ ಏನಪ್ಪ, ಪ್ರಾರ್ಥನಾ ಪತ್ರದಲ್ಲಿ ಈಗ ಈ ರೀತಿಯಾಗಿ ನಾವೇನು ಮಾಡ್ಬೋದು ಕೇಳಿದ್ರೆ ಪ್ರಸ್ತಾಪವನ್ನು ಮಾಡ್ಬೋದು. ಈ ಪತ್ರಲೇಖನವನ್ನು ಪ್ರಾರ್ಥನಾ ಪತ್ರ, ರಿಕ್ವೆಸ್ಟಿಂಗ್ ಲೆಟರ್, ಪ್ರಾರ್ಥನೆಯ ಮೂಲಕ ನಾವು ಏನಪ್ಪ ಅಂತಂದರೆ ಈ ಪತ್ರವನ್ನು ನಾವು ಬರತಕ್ಕಂಥದ್ದು. ಇಲ್ಲಿ ಮೊದಲು ಯಾರು ಈ ಪತ್ರವನ್ನು ಬರಿತಾರೋ, कोई व्यक्ति इस पत्र को लिखता है, वह व्यक्ति का ये पूरा विलास या एड्रेस ಪೆಲೆ ಲಿಖನ ಹಿ ಚಾಯಿ. ಈ ಪ್ರಾರ್ಥನಾ ಪತ್ರದಲ್ಲಿ ಮೊದಲೇ ಏನು ಮಾಡಬೇಕು ಅಂತಂದ್ರೆ ಮಕ್ಕಳೇ, ಆ ಪತ್ರವನ್ನು ಬರೆಯುವಂತಹ ವ್ಯಕ್ತಿಯ ಸಂಪೂರ್ಣವಾಗಿರುವಂತಹ ವಿಳಾಸವನ್ನು ಬರಿಬೇಕು. ಉದಾಹರಣೆಗೆ ಮಕ್ಕಳೇ, ನೀವು 10ನೇ ತರಗತಿಯಲ್ಲಿ ಓದ್ತಾ ಇದ್ದೀರಲ್ವಾ, ಹಾಗಾಗಿ ನೀವು 10ನೇ ತರಗತಿಯಲ್ಲಿ ಓದುತ್ತಿರ್ತಕ್ಕಂತಹ ಆ ವಿಳಾಸವನ್ನು ನೀವು ಬರಿಬೇಕು. ಉದಾಹರಣೆಗೆ ಅ ಬ ಕ ಅಂತ ಬರಿತಕ್ಕಂಥದ್ದು ಅಲ್ವಾ, ಅ ಬ ಕ ಎ XYZ ಈಗ ಈ ರೀತಿಯಾಗಿ ಬರೀತಾರಲ್ವಾ, ನಿಮ್ಮ ವಿಳಾಸವನ್ನು ಬರಿತಕ್ಕಂಥದ್ದು. ನಿಮ್ಮ ತರಗತಿಯನ್ನು ಬರಿಬೇಕು, 10वीं ಕಕ್ಷಾ ಅಂತ ಬರಿಬೇಕಾಗ್ತದೆ. ಅದೇ ರೀತಿಯಾಗಿ ಶ್ರೀ ರೇವಣಸಿದ್ದೇಶ್ವರ ಹೈಸ್ಕೂಲ್, ನೆಡ್ಗಟ್ಟ, ಕಡೂರು ತಾಲೂಕ್, ಚಿಕ್ಕಮಗಳೂರು ಜಿಲ್ಲಾ ಅಂತ ನೀವು ಪ್ರೇಷಕ ಸ್ಥಾನದಲ್ಲಿ, ಪ್ರೇಷಕ ಆ ಸ್ಥಳದಲ್ಲಿ ಸಂಪೂರ್ಣವಾಗಿ ನಿಮ್ಮ ವಿಳಾಸವನ್ನು ಬರಿಬೇಕಾಗ್ತದೆ. ಇಲ್ಲಿ ಮಕ್ಕಳೇ, ಈ ಪತ್ರಲೇಖನ ಯಾವುದು ಅಂತಂದರೆ, 2 दिन की छुट्टी मांगते हुए अपने ಪ್ರಧಾನಾಧ್ಯಾಪಕಕ್ಕೂ ಏಕ್ छुट्टी ಪತ್ರ ದೀಜಿಯೇ ಅಂತ ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ಳಿ ಮಕ್ಕಳೇ. 2 ದಿನಗಳ ರಜೆಯನ್ನು ಕೇಳುತ್ತಾ, ನೀವು ರಿಕ್ವೆಸ್ಟ್ ಮಾಡ್ಕೊಳ್ತಾ ನೀವು ಒಂದು ಪತ್ರವನ್ನು ಬರಿತಿದ್ದೀರಿ ಅಂತ ಹೇಳಿ ಮೇಲ್ಗಡೆ ಚುಟ್ಟಿ ಪತ್ರ ಅಂತ ಕೊಟ್ಟರೆ, ನೀವು ಇದನ್ನು ಏನು ಮಾಡಬೇಕು ಅಂತಂದರೆ ಮೊದಲು ನಿಮ್ಮ ವಿಳಾಸವನ್ನು ಬರಿಬೇಕು. ನೀವು ನಿಮ್ಮ ತರಗತಿಯನ್ನು ಬರಿಬೇಕಾಗ್ತದೆ, ನಿಮ್ಮ ಸ್ಕೂಲಿನ ವಿಳಾಸವನ್ನು ಬರಿಬೇಕಾಗ್ತದೆ. ಎರಡನೆಯ ಒಂದು ಭಾಗ, ಎರಡನೆಯ ಒಂದು ಸ್ಟೆಪ್ಸು, ಎರಡನೆಯ ಒಂದು ಹಂತ ಅಂತಂದರೆ ಮಕ್ಕಳೇ, ಸೇವಾ ಮೇ, ಯಾರು ಈ ಪತ್ರವನ್ನು ಯಾರಿಗೆ ಇದನ್ನು ತಲುಪಿಸ್ತಾರೋ ಅವರ ಒಂದು ವಿಳಾಸವನ್ನು ನೀವು ಬರಿತಕ್ಕಂಥದ್ದು. ಪ್ರಧಾನಾಧ್ಯಾಪಕ ಈ ಒಂದು ಆ ಒಂದು ಮುಖ್ಯೋಪಾಧ್ಯಾಯರಿಗೆ ಪತ್ರವನ್ನು ಬರಿತಾ ಇದ್ದೀರಲ್ವಾ,
ಅದನ್ನು ಪ್ರಧಾನ ಅಧ್ಯಾಪಕ ಅಂತ ಬರೆದು ನೀವು ಶ್ರೀ ರೇವಣಸಿದ್ದೇಶ್ವರ ಹೈಸ್ಕೂಲ್, ನಿಡ್ಘಟ್ಟ, ಕಡೂರು ತಾಲೂಕ್, ಚಿಕ್ಕಮಗಳೂರು ಜಿಲ್ಲಾ ಅಂತ ಹೇಳಿ ಬರೀಬೇಕಾಗ್ತದೆ. ಹೀಗೆ ಇಷ್ಟನ್ನು ಬರೆದ ನಂತರದಲ್ಲಿ ನೀವು ನಿಮ್ಮ ಯಾರಿಗೆ ಪತ್ರವನ್ನು ಬರೀತಿರೋ ಅವರ ಸಂಪೂರ್ಣವಾದಂತಹ ವಿಳಾಸವನ್ನು ಬರೆದ ನಂತರದಲ್ಲಿ ನೀವು ಆಮೇಲೆ ಏನು ಬರಿಬೇಕು ಮಕ್ಕಳೇ? ಪೂಜ್ಯ ಗುರುಜಿ ಸಾದರ್ ಪ್ರಣಾಮ್ ಅಂತ ಬರಿಬೇಕಾಗ್ತದೆ. ಏನಂತ ಬರಿಬೇಕಾಗ್ತದೆ? ಪೂಜ್ಯ ಗುರುಜಿ ಸಾದರ್ ಪ್ರಣಾಮ್ ಅಂತ ನೀವು ಬರಿಬೇಕಾಗ್ತದೆ. ಆಮೇಲೆ ನೀವು ವಿಷಯವನ್ನು ಪ್ರಸ್ತಾಪವನ್ನು ಮಾಡಬೇಕಾಗ್ತದೆ. ಏನೋ ವಿಷಯವನ್ನು ಪ್ರಸ್ತಾಪವನ್ನು ಮಾಡ್ತಕ್ಕಂಥದ್ದು. ಆ ವಿಷಯದಲ್ಲಿ ಏನು ಬರಿತೀರಾ? 2 दिन की छुट्टी मांगते हुए एक ಪತ್ರ ಅಂತ ಬರೀರಿ. ಏನು? 2 दिन की छुट्टी मांगते हुए, 2 ದಿನಗಳ ರಜೆಯನ್ನು ಕೋರುತ್ತಾ ಪತ್ರವನ್ನು ಬರಿತಾ ಇದ್ದೀನಿ ಎನ್ನುವಂಥದ್ದನ್ನು ನೀವು ಬರಿಬೇಕಾಗ್ತದೆ. ಈಗ ಮೂರನೇ ಹಂತಕ್ಕೆ ಬರ್ತಾ ಇದ್ದೀರ ಮಕ್ಕಳೇ. ಅದು ಏನಪ್ಪ ಅಂತಂದರೆ ಪತ್ರಿಕಾ ಕಲೇವರ್ ಅಂತ, ಬಾಡಿ ಆಫ್ ಸ್ಟ್ರಕ್ಚರ್ ಅಂತ ಹೇಳಿ ಇಂಗ್ಲೀಷ್ನಲ್ಲಿ ಕರಿತೇವೆ. ಅದನ್ನು ಹಿಂದಿಯಲ್ಲಿ ಪತ್ರಿಕಾ ಕಲೇವರ್ ಅಂತ ಕರೀತಾರೆ. ಪತ್ರದ ಕಲೇವರ್ ಅಂತ ಕರಿತಾ ಇದ್ದಾರೆ. ಈಗ ಅದನ್ನು ನೀವೇನು ಮಾಡೋಕ್ಕೆ ಕೇಳಿದ್ರೆ ಇದಕ್ಕೆ ಅಂಕ ಹೆಚ್ಚಿಗೆ ಇರ್ತದೆ ಮಕ್ಕಳೇ, 2.5 ಅಂಕ ಇರ್ತದೆ. ಅಲ್ಲಿ ನೀವು ಇಲ್ಲಿ ಹೆಚ್ಚಿಗೆಯನ್ನು ಬರಿಬೇಕಾಗ್ತದೆ. ಏನು ಬರಿಬೇಕಾಗ್ತದೆ ಅಂತಂದರೆ ಆಪ್ಸೆ सविनय निवेदन की, आपसे सविनय निवेदन की, मैं मेरी बहन की शादी में भाग लेने के लिए जा रहा हूँ. ನಾನು ನನ್ನ ಸಹೋದರಿಯ ಮದುವೆಗೆ ನಾನು ಭಾಗವಹಿಸ್ತಾ ಇದ್ದೇನೆ, ಭಾಗಿಯಾಗ್ತಾ ಇದ್ದೇನೆ. ಕಾರಣ ಮೇ ದಿನಾಂಕ, ನೀವು ಯಾವ ದಿನಾಂಕವನ್ನು ಹೋಗ್ತಿರೋ. ಉದಾಹರಣೆಗೆ ಇವತ್ತು 12 ಆಗಸ್ಟ್ 2021 ಅಂತ ಬರೀರಿ ಮಕ್ಕಳೇ, ಸೇ ಅಂತ ಬರೀರಿ. ಅದೇ ರೀತಿಯಾಗಿ ಇಂದು ಮತ್ತು ನಾಳೆ ನಿಮ್ಮ ದಿನಾಂಕವನ್ನು 13 ಆಗಸ್ಟ್ 1921 ಅಂತ ಬರೀರಿ. ಬರೆದ್ಬಿಟ್ಟು ತಕ್ ಸ್ಕೂಲ್ ನಹಿ ಸಕ್ತಾ, ನಾನು ಶಾಲೆಗೆ ಬರ್ತಾ ಇಲ್ಲ. कृपया मुझे शादी में भाग लेने के लिए, कृपया मुझे शादी में भाग लेने के लिए इन 2 दिन की छुट्टी देने की कृपा करे. ಹೀಗೆ ನೀವು ಈ ರೀತಿಯಾಗಿ ಪತ್ರದ ಒಂದು ಬಾಡಿ ಆಫ್ ಸ್ಟ್ರಕ್ಚರ್ ಅಥವಾ ಪತ್ರಿಕಾ ಕಲೇವರವನ್ನು ನೀವು ಬರೀಬೇಕಾಗ್ತದೆ ಮಕ್ಕಳೇ. ಆಪ್ಸೆ ಸವಿನಯ ನಿವೇದನ ಕಿ ಮೈ ಮೇರೆ बहन की शादी में भाग लेने के कारण या भाग लेने के कारण मैं क्या है 12 अगस्त 2021 से 13 अगस्त 2021 तक स्कूल नहीं आ सकता. ನಾನು 12 ಮತ್ತು 13ನೇ ತಾರೀಕು ಆಗಸ್ಟ್ ತಿಂಗಳ 2021ನೇ ಇಸ್ವಿಯಲ್ಲಿ ನಾನು ಭಾಗವಹಿಸುವುದಕ್ಕೆ ನಾನು ನನ್ನ ಸಹೋದರಿಯ ಮದುವೆಯಲ್ಲಿ ನಾನು ಭಾಗವಹಿಸ್ತಾ ಇರೋದರಿಂದ ನಾನು ಶಾಲೆಯಲ್ಲಿ ಉಪಸ್ಥಿತರು ಇರಲು ಆಗ್ತಾ ಇಲ್ಲ. ಹಾಗಾಗಿ ಕೃಪೆ ಮಾಡಿ ಮುಜೆ ನನಗೆ ಶಾದಿ ಮೇ ನನಗೆ ಮದುವೆಯಲ್ಲಿ ಭಾಗ್ಲೇನೆ ಕೇಳಿಯೇ ಭಾಗವಹಿಸುವುದಕ್ಕೆ ಇನ್ 2 ದಿನೋಂ ಕಿ ಚುಟ್ಟಿ ದೇನೆ ಕಿ ಕೃಪಾ ಕರೆ, ಇನ್ನು 2 ದಿನಗಳ ರಜೆಯನ್ನು ನನಗೆ ಕೊಡಿ ಅಂತ ಹೇಳಿ ನೀವು ನಿಮ್ಮ ಮುಖ್ಯೋಪಾಧ್ಯಾಯರಲ್ಲಿ ನೀವು ಏನು ಮಾಡಬೇಕು ಕೇಳಿದ್ರೆ ಮಕ್ಕಳೇ, ನೀವು ಅದನ್ನು ಬರಿಬೇಕಾಗ್ತದೆ. ಆಮೇಲೆ ಏನು ಬರಿಬೇಕು ಮಕ್ಕಳೇ? ಕೊನೆಯಲ್ಲಿ ಆಪ್ಕಿ ಆಜ್ಞಾಕಾರಿ ಛಾತ್ರ ಅಂತ ನೀವು ಬರಿಬೇಕಾಗ್ತದೆ. ನೀವು ಆಮೇಲೆ ಧನ್ಯವಾದವನ್ನು ಬರೀರಿ. ಆಮೇಲೆ ಸ್ಥಾನ ಅನ್ನುವಂಥದ್ದು, ಯಾವ ಸ್ಥಾನದಲ್ಲಿ ನೀವು ಬರಿತಾ ಇದ್ದೀರಿ. ಉದಾಹರಣೆ ನಿಡ್ಘಟ್ಟದಲ್ಲಿ ಬರಿತಾ ಇದ್ದೀರಲ್ವಾ, ಹಾಗಾಗಿ ಕೆಳಗಡೆ ಸ್ಥಳದಲ್ಲಿ ನಿಡ್ಘಟ್ಟ ಅನ್ನುವಂಥದ್ದನ್ನು ಕಾಣಿಸಿ. ದಿನಾಂಕವನ್ನು ನಮೂಸಿ ಮಕ್ಕಳೇ, ನೀವು ಯಾವ ದಿನಾಂಕ ರಜೆಯನ್ನು ಹೋಗ್ತಾ ಇದ್ದೀರೋ. ಉದಾಹರಣೆಗೆ ನೀವು ಇಂದು ರಜೆ ಹೋಗ್ತಾ ಇದ್ದೀರಿ ಅಂತ ಆದರೆ 12 ತಾರೀಕು ಅಂತಂದರೆ ನೀವು ಮೊದಲನೆಯ ದಿನ ನೀವೇನು ಮಾಡಬೇಕು? ರಜಾಪತ್ರವನ್ನು ಕಳಿಸ್ಬೇಕಾಗ್ತದೆ. ನೀವೇನು ಮಾಡಬೇಕು? 11 ಆಗಸ್ಟ್
2021 ಅಂತ ಬರೀರಿ. ಹೀಗೆ ಇಷ್ಟನ್ನು ಪತ್ರವನ್ನು ಬರೆದಾವಾಗ ನಿಮ್ಮ ಪತ್ರ ಲೇಖನ ಏನಾಗ್ತದೆ ಕೇಳಿದ್ರೆ ಸಮಾಪ್ತಿ ಆಗ್ತದೆ. ನಿಮಗೆ ಚುಟ್ಟಿ ಪತ್ರಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೇಳ್ತಾರೆ. ಅಥವಾ ಇಲ್ಲಿ ಪರೀಕ್ಷಾ ಸಂದರ್ಭದಲ್ಲೂ ಕೂಡ ಚುಟ್ಟಿ ಪತ್ರಕ್ಕೆ ನಿಮ್ಗೆ ಏನು ಮಾಡ್ತಾರೆ ಕೇಳಿದ್ರೆ ಪರೀಕ್ಷೆಯಲ್ಲಿ ಕೇಳುವಂಥ ಸಂಭವ ಇರ್ತದೆ. ಹಾಗಾಗಿ ಈ ಪತ್ರವನ್ನು ನೀವು ಅಭ್ಯಾಸವನ್ನು ಮಾಡಬೇಕಾಗ್ತದೆ. ಹೀಗೆ ಮಕ್ಕಳೇ, ಆ ಚುಟ್ಟಿ ಪತ್ರವನ್ನು ಕೊಟ್ಟಾವಾಗ ನೀವು ಮೊದಲು ಮಾಡಬೇಕಾದಂಥದ್ದು ನಿಮ್ಮ ಹೆಸರು, ನಿಮ್ಮ ಒಂದು ಹೆಸರನ್ನು ಸಂಪೂರ್ಣವಾಗಿ ಬರೀತಕ್ಕಂಥದ್ದು, ನಿಮ್ಮ ತರಗತಿಯನ್ನು ಬರೀತಕ್ಕಂಥದ್ದು, ನಿಮ್ಮ ಶಾಲೆ ಹೆಸರನ್ನು ನಮೂದಿಸಬೇಕಾಗ್ತದೆ. ಅದೇ ರೀತಿಯಾಗಿ ನೀವು ಯಾವ ಊರಿನಲ್ಲಿ ಓದ್ತಾ ಇದ್ದರೂ ಆ ಊರಿನ ವಿಳಾಸವನ್ನು, ತಾಲೂಕು ಮತ್ತು ಜಿಲ್ಲಾವನ್ನು ನೀವು ನಮೂದಿಸಬೇಕಾಗ್ತದೆ. ಎರಡನೇ ಹಂತಕ್ಕೆ ಬರೋದಾದರೆ ನೀವು ಸೇವಾಮೆ, ನೀವು ಯಾರಿಗೆ ಪತ್ರವನ್ನು ಬರಿತಿದ್ರು ಅವರ ವಿಳಾಸವನ್ನು ಬರಿತಕ್ಕಂಥದ್ದು. ಪ್ರಧಾನಾಧ್ಯಾಪಕ ಶ್ರೀ ರೇವಣಸಿದ್ದೇಶ್ವರ ಹೈಸ್ಕೂಲ್, ನೆಡ್ಗಟ್ಟ, ಕಡೂರು ತಾಲೂಕು, ಚಿಕ್ಕಮಗಳೂರು ಜಿಲ್ಲಾ ಅಂತ ಬರೆದ್ಬಿಟ್ಟು ನೀವು ಕೆಳಗಡೆ ಆ ಒಂದು ಸ್ಥಳವನ್ನು ನಮೂದಿಸಬೇಕಾಗ್ತದೆ. ಆಮೇಲೆ ವಿಷಯವನ್ನು ಬರೀರಿ ಮಕ್ಕಳೇ. ಪೂಜ್ಯ ಗುರುಜಿ ಸಾದರ್ ಪ್ರಣಾಮ್ ಅಂತ ಬರೀರಿ. ಪೂಜ್ಯ ಗುರುಗಳೇ ಸಾಷ್ಟಾಂಗ ನಮಸ್ಕಾರಗಳು ಅನ್ನುವಂಥದ್ದನ್ನು ಬರೀರಿ. ಆಮೇಲೆ ವಿಷಯವನ್ನು ಬರೀಬೇಕಾಗ್ತದೆ. ವಿಷಯ 2 ದಿನ ಕಿ ಚುಟ್ಟಿ ಮಾಂಗ್ತೆ ಹುಯೇ, 2 ದಿನಗಳ ರಜೆಯನ್ನು ಬೇಡುತ್ತಾ ನಾನು ಪತ್ರವನ್ನು ಬರಿತಾ ಇದ್ದೇನೆ ಅನ್ನುವಂಥದ್ದನ್ನು ಹೇಳಿ. ಆಪ್ಸೆ ಸವಿನಯ ನಿವೇದನಕ್ಕೆ, ನಾನು ನಿಮ್ಮಲ್ಲಿ ವಿನಂತಿಸಿಕೊಳ್ಳುವುದರೆಂದರೆ ಮೈ ಮೇರೆ ಬಹನ್ ಕಿ ಶಾದಿ ಮೇ ಭಾಗ್ ಲೇನೆ ಕೆ ಲಿಯೆ ಬೆಂಗಳೂರು ಜಾ ರಹಾ ಹೂಂ, ನಾನು ನನ್ನ ಸಹೋದರಿಯ ಮದುವೆಗೆ ನಾನು ಭಾಗವಹಿಸೋದ್ರಿಂದ ಬೆಂಗಳೂರಿಗೆ ಹೋಗ್ತಾ ಇದ್ದೇನೆ. ಕಾರಣವೇ ದಿನಾಂಕ 12 अगस्त 1921 से 13 अगस्त 1921 तक स्कूल नहीं आ सकता. कृपया मुझे शादी में भाग लेने के लिए इन 2 दिन की ಚುಟ್ಟಿ ದೇನೇಕಿ ಕೃಪಾ ಕರೆ, ನನಗೆ 2 ದಿನಗಳ ರಜೆಯನ್ನು ಕೊಡಿ ಅಂತ ಹೇಳಿ ಆ ಪತ್ರದಲ್ಲಿ ಕಾಣಿಸಿ ಆಪ್ಕಾ ಆಜ್ಞಾಕಾರಿ ಛಾತ್ರ ಅಂತ ಬರೀರಿ ಮಕ್ಕಳೇ. ಹೆಣ್ಮಕ್ಳಿದ್ರೆ ಛಾತ್ರ ಅಂತ ಬರೀರಿ, ಗಂಡು ಮಕ್ಕಳಿದ್ರೆ ಛಾತ್ರ ಅಂತ ಬರೀರಿ. ಹೀಗೆ ಆಮೇಲೆ ಧನ್ಯವಾದ ಅನ್ನುವಂಥದ್ದನ್ನು ಬರೀರಿ. ಯಾವ ಸ್ಥಾನದಲ್ಲಿ ಈ ಪತ್ರವನ್ನು ಬರಿತಾ ಇದ್ದೀರಿ, ನಿಡ್ಗಟ್ಟ ಅನ್ನುವಂಥದ್ರಲ್ಲಿ ಬರಿತಾ ಇದ್ದೀರಲ್ವಾ, ಹಾಗಾಗಿ ಆ ಊರಿನ ಹೆಸರನ್ನು ಬರೀರಿ. ದಿನಾಂಕನ ಆ ಪತ್ರವನ್ನು ಬರೆಯುವ ಮೊದಲಿನ ದಿನಾಂಕವನ್ನು ನೀವು ಬರೀಬೇಕು. ಉದಾಹರಣೆಗೆ ನೀವು 12 ಮತ್ತು 13ನೇ ಆಗಸ್ಟ್ ತಿಂಗಳಲ್ಲಿ ನೀವು ಪತ್ರವನ್ನು ಬರಿತಿದ್ದೀರಿ ಅಂತ ಆದರೆ ನೀವು ಏನು ಮಾಡಬೇಕು ಕೇಳಿದ್ರೆ 11 ಮತ್ತು 11ನೇ ತಾರೀಕನ್ನು ನೀವು ಅಲ್ಲಿ ನಮೂದಿಸಬೇಕಾಗ್ತದೆ. ಹೀಗೆ ಇದು ಈ ಪ್ರಾರ್ಥನಾ ಪತ್ರ ಅನ್ನುವಂಥದ್ರ ಬಗ್ಗೆ ಇಲ್ಲಿ ನಾವು ಹೇಳ್ತಕ್ಕಂಥದ್ದು. ಅದೇ ರೀತಿಯಾಗಿ ಮಕ್ಕಳೇ, ಇನ್ನೊಂದು ಏನಪ್ಪ ಅಂತಂದರೆ ಈ ಒಂದು ಇನ್ನೊಂದು ಪತ್ರವನ್ನು ವೈಯಕ್ತಿಕ ಪತ್ರ ಅನ್ನುವಂಥದ್ದನ್ನು ನಾವು ಬರಿತಕ್ಕಂಥದ್ದು. ಉದಾಹರಣೆಗೆ ಮಕ್ಕಳೇ, ಈ ವೈಯಕ್ತಿಕ ಪತ್ರದಲ್ಲಿ ನೀವು ಬರಿತಕ್ಕಂಥ ಒಂದು ವಿಧಾನವನ್ನು ನಾನು ಒಂದು ನಮೂನೆಯನ್ನು ಏಕ ನಮೂನಾ ಕೆ ಬಾರೆ ಮೇ ಮೈ ಬತಾನಾ ಚಾಹತಾ ಹೂಂ. ಮಾತಾ ಕೋ ಪತ್ರ, ತಾಯಿಗೆ ಪತ್ರವನ್ನು ನೀವು ಬರೀತಕ್ಕಂಥದ್ದು. ಇಲ್ಲಿ ಸ್ವಲ್ಪ ಆ ಪತ್ರವನ್ನು ಬರೆಯುವಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಕೇಳಿದ್ರೆ ನೀವು ಅದನ್ನು ಸ್ವಲ್ಪ ಬದಲಾವಣೆಯನ್ನು ನೀವು ಮಾಡಬೇಕಾಗ್ತದೆ. ಆ ರೀತಿಯಾಗಿ ಪತ್ರವನ್ನು ಬರೀಬೇಕಾಗ್ತದೆ. ಈಗ ನೀವು ಪತ್ರವನ್ನು ಬರೆಯುವಂಥದ್ದು ಏನಪ್ಪ ಅಂತಂದರೆ ಮೊದಲನೇದಾಗಿ ನಿಮ್ಮ ಒಂದು ವಿಳಾಸವನ್ನು ಬರೀಬೇಕಾಗ್ತದೆ. ನೀವು ಎಲ್ಲಿಂದ ಪತ್ರವನ್ನು ಬರಿತಿದ್ರು ಅನ್ನುವಂಥದ್ದು ಮೊದಲನೇದಾಗಿ ಏನಪ್ಪ ಅಂತಂದರೆ ಪ್ರೇಷಕವನ್ನು ನೀವು ಪತ್ರದಲ್ಲಿ ಕಾಣಬೇಕಾಗ್ತದೆ. ಉದಾಹರಣೆಗೆ ನೀವು ಆ ಪ್ರೇಷಕ ಹೆಸರನ್ನು ನೀವು ಯಾರು ಪತ್ರವನ್ನು ಬರೀತಿರೋ ಅವರ ವಿಳಾಸವನ್ನು ಬರೀತಕ್ಕಂಥದ್ದು ಮತ್ತು ಅದರ ಕೆಳಗಡೆಗೆ ದಿನಾಂಕವನ್ನು ನಮೂದಿಸಿ ಮತ್ತು ಸ್ಥಳವನ್ನು ನಮೂದಿಸಿ. ಹೀಗೆ ಆ ತಾಯಿಗೆ ಪತ್ರವನ್ನು ಬರೀತಕ್ಕಂಥದ್ದು ಪೂಜ್ಯ ಮಾತಾಜಿ ಸಾದರ ಪ್ರಣಾಮ್ ಅಂತ ಶುರು ಮಾಡಿ. ಈಗ 2ನೇ ಹಂತದಲ್ಲಿ ಮಕ್ಕಳೇ ಇದು ಬರ್ತಾ ಇಲ್ಲ, ಯಾವುದೋ ಸೇವಾಮೆ ಕೆಳಗೆ ಬರ್ತದೆ. ಯಾಕೆ ಅಂತಂದರೆ ಅಮ್ಮನ ವಿಳಾಸ ಏನಾಗ್ತದೆ ಕೇಳಿದ್ರೆ ಕೊನೆಗೆ ಬರ್ತದೆ. ಹಾಗಾಗಿ ವೈಯಕ್ತಿಕ ಪತ್ರದಲ್ಲಿ ಒಂದು ಬದಲಾವಣೆಯನ್ನು ಮಾಡ್ತೇವೆ. ಸರ್ಕಾರಿ ಪತ್ರದಲ್ಲಿ ಪ್ರೇಷಕ್ ಮತ್ತು ಸೇವಾಮೆ ಒಂದರ ಕೆಳಗೆ ಇರ್ತವೆ. ಆದರೆ ಇಲ್ಲಿ ಈ ಒಂದು ವೈಯಕ್ತಿಕ ಪತ್ರದಲ್ಲಿ ಏನಾಗ್ತದೆ ಕೇಳಿದ್ರೆ ಸೇವಾಮೆ ಅಂತಕ್ಕಂಥದ್ದು ಸ್ವಲ್ಪ ಕೆಳಭಾಗದಲ್ಲಿ ಇರ್ತದೆ. ಅದನ್ನು ನೀವು ನೆನಪಿನಲ್ಲಿ ಇಟ್ಕೊಳ್ಳಿ. ಪೂಜ್ಯ ಮಾತಾಜಿ ಸಾದರ್ ಪ್ರಣಾಮ್, ಪೂಜ್ಯ ತಾಯಿಯವರೇ ಸಾಷ್ಟಾಂಗ ನಮಸ್ಕಾರಗಳು. ಮೈ ಯಹಾ ಕುಶಲ್ ಹೂಂ, ನಾನು ಕ್ಷೇಮವಾಗಿದ್ದೇನೆ. ಮೈ ಯಹಾ ಕುಶಲ್ ಹೂಂ. आशा है घर में आप लोग भी कुशल होंगे. मैं हमेशा पिताजी के नाम
ही पत्र लिख करता था, लेकिन इस बार आपके नाम पत्र लिख रहा हूँ। यहाँ मेरी पढ़ाई ठीक से चल रही है। मेरी सहपाठी मित्र बहुत अच्छे हैं। रोज हम सब मिलकर पढ़ते हैं। इस बार की परीक्षा में मैं प्रथम दर्जे में उत्तीर्ण होना चाहता हूँ, इसलिए मैं अभी से मेहनत कर रहा हूँ। आप लोग मेरी चिंता मत कीजिए। पिताजी को और लता दीदी को मेरा प्रणाम कहना। आपका प्रिय पुत्र ಮನೋಹರ್. ಮಕ್ಕಳೇ, ಇದು ಏನಪ್ಪ ಅಂತಂದರೆ ವೈಯಕ್ತಿಕ ಪತ್ರ. ಇದು ವೈಯಕ್ತಿಕ ಪತ್ರಕ್ಕೆ ಬರೀತಕ್ಕಂಥದ್ದು. ನೋಡಿ ಮಕ್ಕಳೇ, ತಾಯಿಗೆ ಒಬ್ಬ ಮಗ ಅಂತಕ್ಕಂಥವನು ಪತ್ರವನ್ನು ಬರಿತಾ ಇದ್ದಾನೆ. ಆ ಪತ್ರವನ್ನು ಹೇಗೆ ಬರಿಬೇಕು ಅನ್ನುವಂಥದ್ದನ್ನು ನಾವು ಇಲ್ಲಿ ಬರಿತಕ್ಕಂಥದ್ದು. ಈಗ ಅವನೇನಪ್ಪ ಅಂತಂದರೆ ಮನೋಹರ ಅನ್ನುವಂಥ ವಿದ್ಯಾರ್ಥಿ ಅಲ್ಲಿ ಪತ್ರವನ್ನು ಬರಿತಾ ಇದ್ದಾನೆ. ಅವನು ಏನು ಹೇಳ್ತಿದ್ದಾನೆ, ಪೂಜ್ಯ ಮಾತಾಜಿ ಸಾದರ ಪ್ರಣಾಮ್. ಪೂಜ್ಯ ಮಾತಾಜಿಯವರೇ, ನಿಮಗೆ ಸಾಷ್ಟಾಂಗ ನಮಸ್ಕಾರಗಳು ಅಂತ ಹೇಳ್ದ. ಮೈ ಯಹಾ ಕುಶಲ್ ಹೂँ, ಮೈ ಯಹಾ ಕುಶಲ್ ಹೂँ, ನಾನು ಕ್ಷೇಮವಾಗಿದ್ದೇನೆ. ಮೈ ಯಹಾ ಕುಶಲ್ ಹೂँ, ನಾನು ಕ್ಷೇಮವಾಗಿದ್ದೇನೆ. ಆಶಾ ಹೈ ಘರ್ ಮೇ ಆಪ್ ಲೋಗ್ ಭಿ ಕುಶಲ್ ಹೋಂಗೆ. ನಾನು ಆಶಾ ಅಂದರೆ ನಾನು ಆಶಾಭಾವನೆಯಿಂದಿದ್ದೇನೆ. ಘರ್ ಮೇ ಆಪ್ ಲೋಗ್ ಭಿ ಕುಶಲ್ ಹೋಂಗೆ, ನೀವು ಕ್ಷೇಮವಾಗಿದ್ದೀರಾ, ಎಲ್ಲರೂ ಕೂಡ ಕ್ಷೇಮವಾಗಿದ್ದೀರಾ ಅಂತೇಳಿ ನಾನು ತಿಳ್ಕೊಂಡಿದ್ದೇನೆ. ಮೈ ಹಮೇಶಾ ಪಿತಾಜಿ ಕಿ ನಾಮ್ ಈ ಪತ್ರ ಲಿಖ್ ಕರ್ತಾ ತಾ, ನಾನು ಇಲ್ಲಿವರೆಗೆ ತಂದೆಯ ಹೆಸರಿನಲ್ಲಿ ಮಾತ್ರ ಪತ್ರವನ್ನು ಬರಿತಾ ಇದ್ದೆ. ಲೇಕಿನ್ ಇಸ್ ಬಾರ್ ಆಪ್ಕೆ ನಾಮ್ ಪತ್ರ ಲಿಖ್ ರಹಾ ಹೂँ, ನಾನು ಈಗ ತಾಯಿ ಹೆಸರಿನಲ್ಲಿ ಪತ್ರವನ್ನು ಬರಿತಾ ಇದ್ದೇನೆ. ಯಹಾ ಮೇರಿ ಪಢಾಯಿ ಟೀಕ್ ಸೇ ಚಲ್ ರಹಿ ಹೈ, ನನ್ನ ಓದು ಈಗೇನಾಗಿದೆ, ತುಂಬ ಚೆನ್ನಾಗಿ ನಡೀತಾ ಇದೆ. ಮೇರಿ ಸಹಪಾಠಿ ಮಿತ್ರ ಬಹುತ್ ಅಚ್ಚೆ ಹೈ, ನನ್ನ ಸಹಪಾಠಿ, ನನ್ನ ಜೊತೆಗಾರ, ನನ್ನ ಕಕ್ಷಾ ಮೇ ಪಡ್ನೆ ವಾಲ, ನನ್ನ ಸಹಪಾಠಿ ಅನ್ನುವಂಥದ್ದು ನನ್ನ ಜೊತೆಗೆ ಓದ್ತಕ್ಕಂಥ ಸಹಪಾಠಿ ಒಳ್ಳೆಯವರಿದ್ದಾರೆ. ರೋಜ್ ಹಮ್ ಸಬ್ ಮಿಲ್ಕರ್ ಪಡ್ತೆ ಹೈ, ನಾವೆಲ್ಲರೂ ಸಹ ಒಟ್ಟಿಗೆ ಸೇರಿಕೊಂಡು ಎಲ್ಲ ವಿಷಯಗಳ ಬಗ್ಗೆ ಚರ್ಚೆಯನ್ನು ಮಾಡ್ತೇವೆ. ಸಬ್ ಮಿಲ್ಕರ್ ಪಡ್ತೆ ಹೈ, ಗಣಿತ, ಇಂಗ್ಲಿಷ್, ಹಿಂದಿ ಆದಿ, ವಿಜ್ಞಾನ್, ಸವಿಜ್ಞಾನ್ ಆದಿ ವಿಷಯಕ್ಕೆ ಬಾರೆ ಮೇ ಹಮ್ ಮಿಲ್ಕರ್ ಪಡ್ತೆ ಹೈ. ಆ ಮುಂತಾದ ಎಲ್ಲ ವಿಷಯಗಳನ್ನು ನಾವು ಒಟ್ಟಿಗೆ ಸೇರಿಕೊಂಡು ಓದ್ತೇವೆ. ಇಸ್ ಬಾರ್ ಕಿ ಪರೀಕ್ಷಾ ಮೇ, ಈ ಬಾರಿ ಪರೀಕ್ಷೆಯಲ್ಲಿ ಮೈ ಪ್ರಥಮ ಶ್ರೇಣಿ ಮೇ ಉತ್ತೀರ್ಣ ಚಾಹತಾ ಹೂँ, ನಾನು ಪ್ರಥಮ ಶ್ರೇಣಿಯಲ್ಲಿ ಉತ್ತೀರ್ಣನಾಗಲು ಇಚ್ಛಿಸ್ತೇನೆ. ಇಸ್ಲಿಯೇ ಮೈ ಅಭಿ ಸೇ ಮೆಹನತ್ ಕರ್ ರಹಾ ಹೂँ, ಈಗಿನಿಂದನೇ ನಾನೇನು ಮಾಡ್ತಿದ್ದೀನಿ ಕೇಳಿದ್ರೆ, ಈಗ ಆ ಪಠ್ಯಾಂಶ ಸಂಪೂರ್ಣವಾಗಿ ಪೂರ್ಣಗೊಂಡಿಲ್ಲ, ಈಗಿನಿಂದನೇ ನಾನು ಪ್ರಯತ್ನವನ್ನು ಮಾಡ್ತಿದ್ದೇನೆ. ಆಪ್ ಲೋಗ್ ಮೇರಿ ಚಿಂತಾ ಮತ್ ಕೀಜಿಯೇ, ತಾವು ನನ್ನ ಬಗ್ಗೆ ಚಿಂತೆ ಮಾಡಬೇಡಿರಿ. ಪಿತಾಜಿ ಕೋ ಔರ್ ಲತಾ ದೀದಿ ಕೋ ಮೇರಾ ಪ್ರಣಾಮ್ ಕಾನಾ, ನನ್ನ ಒಂದು ಪ್ರಣಾಮವನ್ನು ನನ್ನ ತಂದೆಯಾಗಿರ್ತಕ್ಕಂಥವರಿಗೂ ಕೂಡ ತಿಳಿಸಿ, ಲತಾ ದೀದಿ ಆ ಒಂದು ಸಹೋದರಿಗೂ ಕೂಡ ನನ್ನ ಪ್ರಣಾಮವನ್ನು ತಿಳಿಸಿ ಅಂಥೇಳಿ ಪತ್ರವನ್ನು ಬರೆದಿದ್ದಾನೆ. ಆಪ್ಕ ಪ್ರಿಯ ಪುತ್ರ ಮನೋಹರ, ನಿಮ್ಮ ಪ್ರೀತಿಯ ಪುತ್ರನೇ ಮನೋಹರ ಅನ್ನುವಂಥದ್ದನ್ನು ಇಲ್ಲಿ ಅವನು ಹೇಳಿದ್ದಾನೆ. ಮಕ್ಕಳೇ, ಈಗ ಏನಪ್ಪ ಅಂತಂದರೆ ಆ ಮನೋಹರನ ವಿಳಾಸವನ್ನು ಬರೀಬೇಕಾಗ್ತದೆ. ಮನೋಹರನ ಸಂಪೂರ್ಣವಾದಂಥ ಇದು ಆ ತಾಯಿಯ ವಿಳಾಸವನ್ನು ಕೆಳಗಡೆಗೆ ಬರೀಬೇಕಾಗ್ತದೆ. ಹೀಗೆ ಮಕ್ಕಳೇ ಏನಪ್ಪ ಅಂತಂದರೆ, ಮೊದಲು ಪ್ರೇಷಕನ ವಿಳಾಸವನ್ನು ಬರೆದು ದಿನಾಂಕವನ್ನು ಬರೀತಕ್ಕಂಥದ್ದು, ಆಮೇಲೆ ಪೂಜ್ಯ ಮಾತಾಜಿ ಸಾದರ ಪ್ರಣಾಮ್ ಅನ್ನುವಂಥದ್ದು, ಪತ್ರಿಕಾ ಕಲೆಯರನ್ನು ಬರೀತಕ್ಕಂಥದ್ದು, ಪತ್ರಕ್ಕೆ ಸಮಾಪ್ತಿಯನ್ನು ಬರ್ತಕ್ಕಂಥದ್ದು, ಪತ್ರಕ್ಕೆ ಬೇಜನೆ ವಾಲೋं का ये नाम लिखना जरूरी है, ಪತ್ರವನ್ನು ಕಳಿಸ್ತಕ್ಕಂತಹ ವ್ಯಕ್ತಿಯ ವಿಳಾಸವನ್ನು ಕೆಳಗಡೆಗೆ ಬರೀತಕ್ಕಂಥದ್ದು ಅನಿವಾರ್ಯವಾಗಿರ್ತದೆ. ಹೀಗೆ ಇವೆಲ್ಲ ಹಂತಗಳನ್ನು ನಿಮ್ಮ ಮನಸ್ಸಿನಲ್ಲಿಟ್ಕೊಂಡು ಪತ್ರವನ್ನು ಬರೆದಿದ್ದೆ ಆದರೆ ನಿಮಗೆ ಆ ಪತ್ರಕ್ಕೆ ಸಂಬಂಧಪಟ್ಟಂಥ ಎಲ್ಲ ಅಂಕಗಳು ಸಹ ನಿಮಗೆ ಲಭಿಸ್ತವೆ. ಹೀಗೆ ಪತ್ರವನ್ನು ಬರೆಯುವಂಥ ಸಂದರ್ಭದಲ್ಲಿ ನೀವು ಈ ಒಂದು ಪತ್ರಲೇಖನದ ಬಗ್ಗೆ ಹೆಚ್ಚಿನ ಒಂದು ಜವಾಬ್ದಾರಿಯನ್ನು ಇಟ್ಕೊಂಡು ಪತ್ರವನ್ನು ಬರೆಯಿದ್ರೆ ನಿಮಗೆ ಆ ಒಂದು ಪತ್ರದ ಅಂಕಗಳು ನಿಮ್ಗೆ ಏನಾಗ್ತವೆ ಮಕ್ಕಳೇ, ಸಂಪೂರ್ಣವಾಗಿ ಸಿಗೋದಕ್ಕೆ ಸಾಧ್ಯ ಆಗ್ತದೆ. ಹೀಗೆ ಆ ಪತ್ರಲೇಖನವನ್ನು ಬರೆಯುವಂಥ ಸಂದರ್ಭದಲ್ಲಿ ನೀವು ಪತ್ರವನ್ನು ನೀವು ಏನು ಮಾಡೋಕ್ಕೂ ಕೇಳಿದ್ರೆ
ಆ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ನೀವು ನಿಮ್ಮ ಒಂದು ಪತ್ರವನ್ನು ಬರೆಯೋದಕ್ಕೆ ಸಾಧ್ಯ ಆಗ್ತದೆ. ಅದೇ ರೀತಿಯಾಗಿ ಈಗ ಇನ್ನೊಂದು ಪತ್ರ ಅನ್ನುವಂಥದ್ದು ಬಿಸ್ನೆಸ್ ಲೆಟರ್, ಅಂದರೆ ವ್ಯಾವಸಾಯಿಕ ಪತ್ರದ ಬಗ್ಗೆ ಹೇಳ್ತೀನಿ ಮಕ್ಕಳೇ. ವ್ಯಾವಸಾಯಿಕ ಪತ್ರ, ಇಲ್ಲಿ ವ್ಯಾವಸಾಯಿಕ ಪತ್ರ ಅಂತಕ್ಕಂಥದ್ದನ್ನು ನಾನಿಲ್ಲಿ ಹೇಳೋದಕ್ಕೆ ಇಚ್ಛೆಯನ್ನು ಮಾಡ್ತೇನೆ. ಈ ವ್ಯಾವಸಾಯಿಕ ಪತ್ರ ಅಂತಂದರೆ ವ್ಯಾವಹಾರಿಕವಾಗಿ ಪತ್ರವನ್ನು ಬರೀತಕ್ಕಂಥದ್ದು. ಅಂದರೆ ಈಗ ಉದಾಹರಣೆಗೆ ನಮ್ಮ ಪುಸ್ತಕದ ವ್ಯಾಪಾರಿಗೆ ಪತ್ರವನ್ನು ಬರೀತಕ್ಕಂಥದ್ದಾಗಿರ್ಬೋದು. ನಿಮಗೆ ಪುಸ್ತಕದ ಕೆಲವು ಅವಶ್ಯಕತೆ ಇದೆ, ಅದರ ಒಂದು ವಿಚಾರವನ್ನು ಇಟ್ಕೊಂಡು ಪುಸ್ತಕ ತನಗೆ ಬೇಕು, ಇಂತಿಂಥ ಪುಸ್ತಕಗಳು ಬೇಕು ಅನ್ನುವಂಥದ್ದನ್ನು ತಿಳ್ಕೊಂಡು ಆ ಪತ್ರವನ್ನು ಬರೆದಿದ್ದೆ ಆದರೆ ನೀವು ಏನಪ್ಪ ಅಂತಂದರೆ ಇದು ಈ ಒಂದು ಪತ್ರವು ವ್ಯಾವಹಾರಿಕ ಪತ್ರಕ್ಕೆ ಅದು ಸಂಬಂಧಪಡ್ತದೆ. ಈಗ ಉದಾಹರಣೆಗೆ ಒಬ್ಬ ವಿದ್ಯಾರ್ಥಿ ಪತ್ರವನ್ನು ಬರಿತಾ ಇದ್ದಾನೆ. ಲಿಖಿತ್ ಅನ್ನುವಂಥವನು, ಅವನು ಬೆಂಗಳೂರಿನಲ್ಲಿ ಇದ್ದಾನೆ ಅಂತ ತಿಳ್ಕೊಳ್ಳಿ ಮಕ್ಕಳೇ. ಅಲ್ಲಿ ಅವನ ಸಂಪೂರ್ಣವಾದಂಥ ವಿಳಾಸವನ್ನು ಬರೀಬೇಕಾಗ್ತದೆ. ಆ ವಿದ್ಯಾರ್ಥಿ ಎಲ್ಲಿ ವಾಸವಾಗಿದ್ನೋ ಅವನ ವಿಳಾಸವನ್ನು, ಉದಾಹರಣೆಗೆ ನೀವು ಎಲ್ಲಿ ವಾಸವಾಗಿದ್ದರೋ ನಿಮ್ಮ ಮನೆ ವಿಳಾಸವನ್ನು ಬರಿತಕ್ಕಂಥದ್ದು. ಹಾಗೆ ಸೇವಾಮೆ, ಯಾರಿಗೆ ಪತ್ರವನ್ನು ಬರಿತೀರೋ ಅವರ ವಿಳಾಸವನ್ನು 2ನೇ ಹಂತದಲ್ಲಿ ನೀವು ಸಂಪೂರ್ಣವಾಗಿ ನಮೂದಿಸಬೇಕಾಗ್ತದೆ. ಉದಾಹರಣೆಗೆ ಇಲ್ಲಿ ಸೇವಾಮೇಯದಲ್ಲಿ ಪ್ರಬಂಧಕ ಮಹೋದಯ, ಗೀತಾ ಬುಕ್ ಹೌಸ್, ಮೈಸೂರು ಅನ್ನುವಂಥದ್ದು. ಈಗ ಉದಾಹರಣೆಗೆ ಆ ಲಿಖಿತ ಅನ್ನುವಂಥವನು ಗೀತಾ ಬುಕ್ ಹೌಸು ಮೈಸೂರಿಗೆ ಪತ್ರವನ್ನು ಬರಿತಾ ಇದ್ದಾನೆ ಅಂತ ತಿಳ್ಕೊಳ್ಳಿ ಮಕ್ಕಳೇ. ಈ ಪತ್ರದಲ್ಲಿ ಅವನು ಏನು ಕಾಣಿಸ್ತಾ ಇದ್ದಾನೆ, ಏನು ವಿಚಾರಗಳನ್ನು ಹೇಳ್ತಿದ್ದಾನೆ ಅಂತಂದರೆ ಆ ರಿಕ್ವೆಸ್ಟನ್ನು ಮೊದಲು ಮಾಡ್ತಕ್ಕಂಥದ್ದು. ನೀವು ಉದಾಹರಣೆಗೆ ಪೂಜ್ಯ ಗುರುಜಿ ಸಾದರ್ ಪ್ರಣಾಮ್ ಅಂತೇಳಿ ಹಿಂದಿನ ಪತ್ರದಲ್ಲಿ ನೀವು ಬರೆದಿರಲ್ವಾ, ಈಗ ಅದನ್ನು ಬರೆಯುವಂಥ ಅವಶ್ಯಕತೆ ಇಲ್ಲ. ಮಾನ್ಯವರ ಅಂತ ಬರೀರಿ. ಏನಂತ ಬರಿಬೇಕು? ಮಾನ್ಯವರ ಅಂತ ಬರೀರಿ. ಮಾನ್ಯವರ ಅಂತ ಬರೆದು ಈಗ ಏನಪ್ಪ ಅಂತಂದರೆ ಪತ್ರಕ ಕಲೇವರ್, ಪತ್ರದ ಏನಪ್ಪ ಅಂತಂದರೆ ಬಾಡಿ ಆಫ್ ಸ್ಟ್ರಕ್ಚರ್ ಅನ್ನುವಂಥದ್ದನ್ನು ನೀವು ಆರಂಭಿಸ್ಬೋದು. ಏನಪ್ಪ ಅಂತಂದರೆ ಆಪ್ಕಾ ಸೂಚಿ ಪತ್ರ ಪ್ರಾಪ್ತುವಾ, ನಿಮ್ಮ ಒಂದು ಸೂಚಿ ಪತ್ರವು ನನಗೆ ಸಿಕ್ಕಿದೆ. ಆಪ್ಸೆ ಅನುರೋಧ ಕಿ, ನಾನು ನಿಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ನಿಮ್ಮಲಿಖಿತ ಪುಸ್ತಕೋಂಕಿ ಶೀಘ್ರ ಬೇಜನೇಕಿ ಪ್ರಬಂಧ ಕರೆ. ನನಗೆ ಏನಪ್ಪ ಅಂತಂದರೆ ಈ ಕೆಳಗಡೆ ಕೊಟ್ಟಿರ್ತಕ್ಕಂತಹ ಪುಸ್ತಕಗಳು ಅತ್ಯಂತ ಅವಶ್ಯಕವಾಗಿವೆ. ಆದಷ್ಟು ಬೇಗನೆ ಇಂಥ ಪುಸ್ತಕಗಳನ್ನು ಕಳಿಸಿಕೊಡುವಂಥ ವ್ಯವಸ್ಥೆಯನ್ನು ನೀವು ಮಾಡಿ ಎನ್ನುವಂಥದ್ದನ್ನು ಇಲ್ಲಿ ಹೇಳಬೇಕಾಗ್ತದೆ. ಬೇಜನೇಕಿ ಪ್ರಬಂಧ ಕರೆ. ಇನ್ನೇ ನೀಚೆ ಲಿಖೆ ಪತೆ ಪರ್ VPP ದ್ವಾರ ಬೇಜೆ. ಇಲ್ಲಿ VPP ಮೂಲಕ ನೀವು ಏನಪ್ಪ ಅಂತಂದ್ರೆ ನಮಗೆ ಕಳಿಸಿಕೊಡಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಪುಸ್ತಕೋಂಕ ನಾಮ್, ನೀವು ಪುಸ್ತಕಗಳ ಹೆಸರನ್ನು ಬರೀಬೇಕಾಗ್ತದೆ. ಉದಾಹರಣೆಗೆ ಇಲ್ಲಿ ನೀವು ಹಿಂದಿ ವ್ಯಾಕರಣ, ಕನ್ನಡ ವ್ಯಾಕರಣ, ಅಂಗ್ರೇಜಿ ವ್ಯಾಕರಣ ಅಂತ ಬರೀರಿ. ನಿಮಗೆ ಯಾವ ಪುಸ್ತಕದ ಅವಶ್ಯಕತೆ ಇದೆಯೋ ಅವುಗಳನ್ನೆಲ್ಲ ಬರೆದ್ಬಿಟ್ಟು ಅವುಗಳನ್ನು ನೀವೇನು ಮಾಡಬೇಕು ಕೇಳಿದ್ರೆ ಧನ್ಯವಾದ ಆಪ್ಗೆ ವಿಶ್ವಾಸಿ ಲಿಖಿತ್ ಅಂತ ಬರೀರಿ. ಹೀಗೆ ಇಷ್ಟನ್ನು ಬರೆದವಾಗ ಮೊದಲು ನಿಮ್ಮ ವಿಳಾಸವನ್ನು ಬರೀತಕ್ಕಂಥದ್ದು, ಎರಡನೇದಾಗಿ ಯಾರಿಗೆ ಪತ್ರವನ್ನು ಬರೀತಿರೋ ಅವರ ವಿಳಾಸವನ್ನು ನೀವು ಬರೀತಕ್ಕಂಥದ್ದು, ಆಮೇಲೆ ನೀವು ಮಾನ್ಯವರ ಅಂತ ಬರೆದು ನಿಮ್ಮ ಒಂದು ರಿಕ್ವೆಸ್ಟನ್ನು ಪತ್ರದ ಮೂಲಕ ನೀವು ಕಾಣಿಸ್ಬಿಟ್ಟು ಆ ಪತ್ರವನ್ನು ಬರೆದಿದ್ದು ನೀವು ಯಾವ್ಯಾವ ಪುಸ್ತಕಗಳ ಅವಶ್ಯಕತೆ ಇತ್ತೋ ಅವೆಲ್ಲ ಪುಸ್ತಕಗಳನ್ನು ನೀವು ಬರೆದು ನೀವು ಪುಸ್ತಕದ ವ್ಯಾಪಾರಿಗೆ ನೀವು ಕಳಿಸಿದ್ದೆ ಆದರೆ ನಿಮಗೆ ಅದರ ಮೂಲಕ ಹಣವನ್ನು ನೀವು ಕಳಿಸ್ಕೊಡ್ತೀರೋ ಅವರು ಏನು ಮಾಡ್ತಾರೆ ಕೇಳಿದ್ರೆ ಅಂಚೆ ಅಥವಾ PPPಯ ಮೂಲಕ ಅಥವಾ ಏನಪ್ಪ ಅಂತಂದರೆ ಆ ಒಂದು ಕೊರಿಯರ್ ಮೂಲಕ ನಿಮಗೆ ಆ ಪತ್ರವನ್ನು ಆ ಒಂದು ನಿಮಗೆ ಕಳಿಸಿರ್ತಕ್ಕಂಥ ವಿಷಯವನ್ನು ಆ ವಸ್ತುಗಳನ್ನು ವಾಪಸ್ ನಿಮಗೆ ಮುಟ್ಟಿಸುವಂಥ ಕೆಲಸವನ್ನು ಅವ್ರು ಏನು ಮಾಡ್ತಾರೆ ಕೇಳಿದ್ರೆ ಮಾಡ್ತಾರೆ. ಮಕ್ಕಳೇ, ಇಲ್ಲಿಯವರೆಗೆ ಈ ಪತ್ರಲೇಖನದಕ್ಕೆ ಸಂಬಂಧಪಟ್ಟಂಥ ವಿಷಯಗಳನ್ನು ನಾವು ಚರ್ಚೆಯನ್ನು ಮಾಡಿದ್ವು ಅಲ್ವಾ. ಈ ಪತ್ರಲೇಖನ ಅನ್ನುವಂಥದ್ದು ಏನು, ಪತ್ರಲೇಖನ ಅನ್ನುವಂಥದ್ದು ನಮಗೆ ಹೇಗೆ ಉಪಯೋಗ ಆಗಿದೆ ಅನ್ನುವಂಥದ್ದು ಇನ್ನೊಮ್ಮೆ ಮಕ್ಕಳು ನಾನು ಹೇಳೋದಕ್ಕೆ ಇಚ್ಛೆಯನ್ನು ವ್ಯಕ್ತ ಮಾಡ್ತಾ ಇದ್ದೀನಿ. ಹಮ್ ಅಪ್ನೇ ವಿಚಾರ ಭಾಷಾ ಕೆ ಮಾಧ್ಯಮ ಸೆ ಪ್ರಕಟ ಕರ್ತೆ ಹೈ.
ನಾವು ನಮ್ಮ ಏನು ಮಾಡ್ತೇವೆ ಕೇಳಿದ್ರೆ ವಿಚಾರಗಳನ್ನು ಭಾಷೆಗಳ ಮೂಲಕ ನಾವು ಪ್ರಕಟವನ್ನು ಮಾಡ್ತೇವೆ ಅಲ್ವಾ. अपने विचारों को दूसरों तक पहुंचना का सबसे सरल एवं सुगम साधन पत्र है. ನಾವು ನಮ್ಮ ವಿಚಾರಗಳನ್ನು ಬೇರೆಯವರಿಗೆ ತಲುಪಿಸಕ್ಕಂಥದ್ದು ಸರಳ ಮತ್ತು ಅತ್ಯಂತ ಸರಳವಾಗಿರ್ತಂಥ ಅತ್ಯಂತ ಆಸಾನ ಆಗಿರ್ತಕ್ಕಂಥ ಮಾಧ್ಯಮ ಅಂತಂದರೆ ಪತ್ರಲೇಖನ. पत्रों के माध्यम से जितना सरलता से हम अपने विचार दूसरे तक पहुंच सकते हैं. ಹೀಗೆ ನಮ್ಮ ವಿಚಾರಗಳನ್ನು ಬೇರೆಯವರ ಜೊತೆಗೆ ಏನು ಮಾಡ್ತೇವೆ ಕೇಳಿದ್ರೆ ನಾವು ಕಳಿಸಿಕೊಡ್ತೇವೆ. ಉತನಾ ಈ ಅನ್ಯ ಮಾಧ್ಯಮ ನೈ, ಬೇರೆ ಮಾಧ್ಯಮಗಳಿಂದ ಅದು ಅಸಾಧ್ಯ ಆಗಿರ್ತಕ್ಕಂಥದ್ದು. ಪತ್ರ ಪ್ರಾಯ 4 ಪ್ರಕಾರಕ್ಕೆ ಹೋತೆ. ಈ ಪತ್ರದಲ್ಲಿ ನಾವು ಮುಖ್ಯವಾಗಿ 4 ಪ್ರಕಾರದ ಪತ್ರಗಳನ್ನು ನಾವು ಕಾಣ್ತೇವೆ. ಮೊದಲನೇದು ಪ್ರಾರ್ಥನಾ ಪತ್ರ, निजी पत्र, व्यवहारिक पत्र, सरकारी पत्र. पत्र लेखन में मुख्यतः 4 प्रकार होते हैं. प्रथम प्रार्थना पत्र, निजी पत्र, व्यवसायिक पत्र, सरकारी पत्र. 4 प्रकारों के बारे में हमें ಪೂರ್ಣ ರೂಪ ಸೆ ಚರ್ಚಾ ಕಿಯೇ ಗಯೇ ಹೈ. ಈ 4 ಪ್ರಕಾರದ ಪತ್ರಗಳ ಬಗ್ಗೆ ಚರ್ಚೆಯನ್ನು ಮಾಡಿದ್ದು ಮಕ್ಕಳೇ. ಈ 4 ಪ್ರಕಾರದ ಪತ್ರಗಳಿಗೆ ಸಂಬಂಧಪಟ್ಟಂಥ ಉದಾಹರಣೆಯನ್ನು ಕೂಡ ನಿಮಗೆ ಕೂಡ ನಾನು ಪ್ರಸ್ತಾಪವನ್ನು ಮಾಡಿದ್ದೇನೆ. ಪತ್ರವನ್ನು ಹೇಗೆ ಬರಿಬೇಕು, ಪತ್ರದ ಕಲೆವರ ಹೇಗಿರಬೇಕು, ಪತ್ರದ प्रेषक सेवा में पत्र की समाप्ति, पत्र लिखने की संबोधना कैसे लिखना ही चाहिए, वही के बारे में मैंने बताया गया है. अच्छा बच्चों, अब तक यहाँ पत्र लेखन की संबंधित विषय के बारे में हम बहुत जानकारी प्राप्त किए हैं और 10वीं कक्षा विद्यार्थियों को धन्यवाद.